ಜ್ಞಾನ ಯಾವಾಗಲೂ ಮುಂದಿನ ಜನ್ಮಕ್ಕೂ ತಗೊಂಡು ಹೋಗುತ್ತೆ. ಆಯ್ತಾ? ಮಾಡಿದ್ರ ಎಲ್ಲ ಆರತಿ ಮಾಡಿದ ಮೇಲೆ ಅವರಿಗೆ ಗಂಧದ ಕಡ್ಡಿ ಕೊಟ್ಬಿಡಿ. ನೀವು ಅಲ್ಲೆಲ್ಲೂ ಶಿಕ್ಷಕ ಹೋಗ್ಬಿಡಿ, ಬಿದ್ದೋಗ್ಬಿಡುತ್ತೆ. ಯಾರು ಕಲೆಕ್ಟ್ ಮಾಡ್ಕೊಂಡ್ರೆ ಎಲ್ಲ ಒಂದ್ಸಲಿ ಮಕ್ಕಳು ಕೈ ಮುಕ್ಕೊಳ್ಳಿ. ಇನ್ನೊಂದ್ಸಲಿ ಹೇಳಿ ಓ ಹೇಳಿ, ಎಲ್ಲ ಗಟ್ಟಿಯಾಗಿ ಹೇಳಿ ಓ. ನೋಡಿ, ಕೆಲವು ಹುಡುಗರು ಚೆನ್ನಾಗಿ ಹೇಳ್ತಾ ಇಲ್ಲ, ಅವ್ರಿಗೆ ಎರಡೆರಡು ಸ್ಪೀಡ್. ಚೆನ್ನಾಗಿ ಹೇಳಿ ಓ. ಈಗ ಚೆನ್ನಾಗಿ ಒಳ್ಳೆ ಮಕ್ಕಳು ಬಂದ ನೋಡಿದೆ. ಗಂಧದ ಕಡ್ಡಿ ಕೊಟ್ಬಿಡಿ. ಆಮೇಲೆ ನೀವು ಬಾಳೆಹಣ್ಣು ತಂದಿದ್ರೆ ಅದನ್ನು ಮುಂದೆ ಇಟ್ಟು ನೈವೇದ್ಯ ಮಾಡಿಬಿಡಿ. ದೀಪ ಏನಾದ್ರು ತಂದಿದ್ರೆ ಹೊತ್ತಿಸಿ. ತಂದಿದ್ರೆ ಅದಕ್ಕೆ ನೀವು ತಂದಿಲ್ಲ ಅಂತ ಅನ್ಕೋಬೇಡಿ, ಹೇಳಿರಲ್ಲ. ಯಾರು ತಂದಿದ್ರೆ ಹಂಸಿ. ಧೂಪ, ದೀಪ, ನೈವೇದ್ಯ. ಬಾಳೆಹಣ್ಣೆ ತಂದಿದ್ರೆ ಅದನ್ನೇ ನಿವೇದನೆ ಮಾಡಿ. ಯಾರು ಕೊಬ್ಬರಿ ಸಕ್ಕರೆ ತಂದಿದ್ರೆ ಅದೇ ನೈವೇದ್ಯ ಮಾಡಿ. ಏನು ಎಂದರೆ ಯೋಚನೆ ಮಾಡಬೇಡಿ, ನಮ್ಮ ಮನಸ್ಸೇ ನೈವೇದ್ಯ. ಮನಸ್ಸಿನಿಂದ ಆನಂದವಾಗಿ ಭಗವಂತ ಕೈ ಮುಗಿಸ್ಬಿಡಿ. ಅಲ್ಲೇ ಮುಂದೆ ಇಟ್ಕೊಳ್ಳಿ, ಯಾರು ಅದನ್ನು ಕದಲಿಸ್ಬೇಡಿ. ಈಗೆಲ್ಲ ಕೈ ಮುಕ್ಕೊಳ್ಳಿ. ಇನ್ನೊಂದು ಶ್ಲೋಕ ಹೇಳ್ಕೊಡ್ತೀನಿ, ಅವಾಗಲೇ ಹೇಳ್ಕೊಡಿ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಹಯಗ್ರೀವಂ ಉಪಾಸ್ಮಹೇ. ಹಿಂದೆ ದೇವತೆಗಳಲ್ಲಿ ಚತುರ್ಮುಖ ಬ್ರಹ್ಮದೇವರು ಯಜ್ಞ ಮಾಡಿದಾಗ ಪ್ರಕಟ ಆಗಿದ್ದು ಹಯಗ್ರೀವ ರೂಪ. ಜ್ಞಾನಕ್ಕೆ ಬಹಳ ಮೂಲ, ಎಲ್ಲ ಜ್ಞಾನ ಅಲ್ಲಿಂದೇ ಪ್ರಸಾರ ಆಗಿದೆ. ಬಹಳ ವಿಶೇಷವಾದಂಥ ಶ್ಲೋಕ. ಮಕ್ಕಳಿಗೆ ಆದಷ್ಟು ಸ್ವಲ್ಪ ಶ್ಲೋಕಗಳನ್ನ ಹೇಳಿಸುವ ಅಭ್ಯಾಸ ಮಾಡಿದ್ರೆ ಉಚ್ಚಾರಣೆ ಚೆನ್ನಾಗಿರುತ್ತೆ. ಇಟ್ ವಿಲ್ ಡೆವಲಪ್ ದೇರ್ ಕಾನ್ಸಂಟ್ರೇಷನ್. ಏಕಾಗ್ರತೆ ಬೆಳೆಯುತ್ತೆ. ಶ್ಲೋಕ ಹೇಳ್ಕೊಡೋದ್ರಿಂದ ಮಕ್ಕಳಲ್ಲಿ ಏಕಾಗ್ರತೆ ಬೆಳೆಯುತ್ತೆ. ನೀವು ಯಾವ ದೇವತೆ ಶ್ಲೋಕ ಹೇಳ್ಕೊಡ್ತೀರೋ ಆ ದೇವತೆ ಅನುಗ್ರಹ ಮಾಡಕ್ಕೆ ಸಿದ್ಧ ಆಗ್ತಾರೆ. ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ, ಯೇ ಯಥಾಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಅರ್ಜುನ, ನನ್ನ ಭಕ್ತರು ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ನನ್ನನ್ನು ಭಜಿಸ್ತಾರೋ ನಾನು ಅವ್ರನ್ನ ಅದೇ ರೀತಿ ಭಜಿಸ್ತೀನಿ ಅರ್ಜುನ ಅಂತಾನೆ. ಯಾರಿಗೆ ಭಜಿಸ್ತಾರೆ? ಭಗವಂತ ಬಿಟ್ಟರೆ ಯಾರು ನಮ್ಗೆ ರಕ್ಷಣೆ ಮಾಡೋಕ್ಕಾಗಲ್ಲ. ನೋಡಿ, ತಾಂ ತಥೈವ ಭಜಾಮ್ಯಹಂ. ನಾವು ಒಂದ್ಸರಿ ಯಾವ್ದಾದ್ರು ದೇವತೆ ಶ್ಲೋಕ ಹೇಳಿದ್ರೆ ಆ ದೇವತೆ ನಮ್ಮ ಕಡೆ ತಿರುಗ್ತಾರಂತೆ, ನಮ್ಮ ರಕ್ಷಣೆಗೆ ಸಿದ್ಧ ಆಗ್ತಾರಂತೆ. ನಾವು ಇತ್ತೀಚೆಗೆ ಅದೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ, ಕಳ್ಕೋಬಾರ್ದು. ನೋಡಿ, ಇವಾಗ ಇಷ್ಟು ವಿದ್ಯಾದೇವತೆ ಉಪಾಸನೆ ಮಾಡೋದ್ರಿಂದ ವಿದ್ಯಾದೇವತೆ ಅನುಗ್ರಹ ಆಗುತ್ತೆ. ಆ ಸಂಸ್ಕಾರ ಮುಂದುವರಿಸ್ಕೊಂಡು ಹೋಗ್ಬೇಕು. ಮಕ್ಕಳಿಗೆ ಅದ್ಭುತವಾದಂಥ ಶಕ್ತಿ ಬರುತ್ತೆ. ಜ್ಞಾನ ಅನ್ನೋದು ನಶಿಸಿ ಹೋಗಲ್ಲ ಯಾವಾಗಲೂ. ಎಷ್ಟು ಕೊಟ್ಟಷ್ಟು ಇನ್ನೂ ಬೆಳೀತಾ ಹೋಗುತ್ತೆ. ಹಣ ಖರ್ಚಾದ್ರೆ ಹೊಟ್ಟೋಗುತ್ತೆ. ನಿಮ್ಗಾಗಲೇ ಹೇಳಿದೆ ನಾನು, ಇದು ಜೀವದ ಜೊತೆಗೆ ಹೋಗೋದು. ನಮ್ಮಿರುವಂಥ ನಮ್ಮ ಜಮೀನು, ಪ್ರಶಸ್ತಿ, ಬಂಗಾರ, ಹಣ, ಕೀರ್ತಿ ಎಲ್ಲ ಹೊಟ್ಟೋಗುತ್ತಿಲ್ಲ. ಯಾವಾಗ ಮಣ್ಣು ಮಾಡ್ತಾರೋ ಶರೀರಕ್ಕೆ ಹೋಯ್ತೆಲ್ಲ. ಇನ್ನು ಮುಂದೆ ಮುಂದೊಂದು ಜನ ಹುಟ್ಟಿದ್ರೆ ಹೋದ್ಸಲ ಅವನು MBBS ಆಗಿದ್ದ ಅಂದ್ರೆ ಕೇಳ್ತಾರ ಎಲ್ಲ ಹೋಯ್ತು. ಅವನು ತಿರ್ಗಾ ಪ್ರೈಮರಿಯಿಂದ ಶುರು ಮಾಡಬೇಕು, ಪ್ರೀ ನರ್ಸರಿಯಿಂದ. ಆದರೆ ಜ್ಞಾನ ಮುಂದುವರ್ಕೊಂಡು ಹೋಗುತ್ತೆ. ಅದಕ್ಕೆ ಎಷ್ಟೋ ಜನ ಮಕ್ಕಳು ಇಂಟೆಲಿಜೆಂಟ್ ಆಗಿರ್ತಾರೆ. ನೋಡಿ, ಒಂದು ಸೆಕ್ಷನ್ 30 ಮಕ್ಕಳಿದ್ರೆ ಒಂದು 2-3 ಒಳ್ಳೆ ಡೈನಮಿಕ್ ಆಗಿರ್ತಾರೆ. ಒಂದ್ಸಲ ಹೇಳೋದು ರಿಸೀವ್ ಮಾಡ್ತಾರೆ. ಅವ್ರಿಗೇನು ಅವ್ರ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದಲ್ಲ, ಅದು ಪೂರ್ವ ಜನ ಸಂಸ್ಕಾರ. ಇದೇ ರೀತಿ ಇನ್ನೊಂದಿದೆ, ಅದನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ವಿದುರ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಅವ್ರ ಅಣ್ಣಗೆ. ವಿದುರ ನೀತಿ ಅಂತ ಬರುತ್ತೆ ಮಹಾಭಾರತ. ನೋಡಪ್ಪ,
ಕಾಮ, ಕ್ರೋಧ, ಲೋಭ ಇದೆಯಲ್ಲ, ತುಂಬಾ ಕೆಟ್ಟದು ಮಕ್ಕಳು ಜನಕ್ಕೆ. ಆ ಗುಣ ಶರೀರ ಬಿಟ್ಟ ಮೇಲೂ ಒಂದು ಬರುತ್ತಂತೆ, ನಮ್ಮ ಜೊತೆ, ಜೀವದ ಜೊತೆ ಬರುತ್ತಂತೆ. ಕಾಮ, ಕ್ರೋಧ, ಲೋಭ ಇಲ್ಲಿ ಕರ್ಕೊಂಡು ಹೋಗುತ್ತೆ, ನರಕಕ್ಕೆ ಅವೇ ಅಂತ ಕರ್ಕೊಂಡು ಹೋಗೋದು. ಅದಕ್ಕೆ ಅದನ್ನ ಬಿಡಿ ಬಿಡಿ ಅಂತ ಯಾಕೆ ಹೇಳ್ತಾರೆ ನಮ್ಮ ಪೂರ್ವಜರು ಅಂದ್ರೆ, ಈ ಕಾಮ, ಕಾಮ ಅಂದ್ರೆ ಅತಿ ಆಸೆ, ದುರಾಸೆ. ಕ್ರೋಧ ಅಂದ್ರೆ ಶಾರ್ಟ್ ಟೆಂಪರ್, ಹೆಜ್ಜೆಜ್ಜೆಗೂ ಬೈತಾ ಇರೋದು. ನೀವಲ್ಲ, ನಿಮ್ಮ ಮಕ್ಕಳೇ ಶುರು ಮಾಡಿದ್ದಾರೆ ಇವಾಗ. ಸಣ್ಣ ಸಣ್ಣ ಮಕ್ಕಳು, 3 ವರ್ಷ 2 ವರ್ಷ ಮಕ್ಕಳ ಏನು ಕೋಪ, ಚಿಕ್ಕಾಪಟ್ಟೆ ತಂದೆ ಬೈಯೋದು, ತಾಯಿ ಬೈಯೋದು. ಹಿಂದೆ ಏನಾದ್ರು ಮಕ್ಕಳು ಬೈತಿದ್ರೆ ಕೆನ್ನೆ ಹೊಡೆದು ಬಿಡ್ತಿದ್ರು. ಯಾಕೆಂದ್ರೆ ಅವಾಗ 10-12 ಮಕ್ಕಳು ಇರೋದು, ಇರೋದೇ ಒಂದು. ನಾವೇ ಕೆನ್ನೆ ಹೊಡೆದು ನಾವೇ ಕರ್ಕೊಂಡು ಹೋಗ್ಬೇಕು ಕ್ಲಿನಿಕ್ಗೆ ಅಂತ ಹೊಡೆಯೋದಿಲ್ಲ, ಏನಾದ್ರು ಅನ್ಕೊಳ್ಳಿ ಅಲ್ವಾ. ಹಾಗೆ ನೋಡಿ, ಕಾಮ, ಕ್ರೋಧ, ಲೋಭ ಅನ್ನೋದು ಜೀವ ಜೊತೆಗೆ ಮುಂದಿನ ಜನ್ಮಕ್ಕೆ ಹೋಗುತ್ತಂತೆ. ಮುಂದಿನ ಜನ್ಮ ಆಗಲಿ ನರಕಕ್ಕೆ ಕರ್ಕೊಂಡು ಹೋಗುತ್ತೆ. ಧೃತರಾಷ್ಟ್ರ, ನೀನು ಹಣಕ್ಕೆ ಆಸೆ ಪಡಬೇಡ, ಅಧಿಕಾರಕ್ಕೆ ಆಸೆ ಪಡಬೇಡ, ಪಂಚಪಾಂಡವರು ರಾಜ್ಯ ಕೊಟ್ಬಿಡು ಅಂತಾನೆ ವಿದುರ. ವಿದುರ ನೀತಿ ಬಹಳ ಬಲಿಷ್ಠವಾದ. ಕೃಷ್ಣ ಹೊಗಳ್ತಾನೆ ವಿದುರ ನೀತಿಯ, ಅಷ್ಟು ಶ್ರೇಷ್ಠವಾದ. ಹಾಗೆ ಅದಕ್ಕೇನೆ ಮಕ್ಕಳಲ್ಲಿ ಅಂತ ಕೆಟ್ಟ ಗುಣ ಬೆಳೆದಿರೋ ಹಾಗೆ ನೋಡ್ಕೋಬೇಕು ನಾವು. ಬೆಳೆದು ಬಿಡುತ್ತೆ ಅತೀ ದುರಾಸೆ. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. ಮಕ್ಕಳು ಚೆನ್ನಾಗಿ ಓದ್ತಾರೆ, ಇಂಜಿನಿಯರ್ ಆಗ್ತಾರೆ, ಡಾಕ್ಟರ್ಗಳಾಗ್ತಾರೆ, ಹೊರದೇಶಕ್ಕೆ ಕೊಟ್ಟು ಹೋಗ್ತಾರೆ. ತಂದೆ ಬಗ್ಗೆ ಅಪೇಕ್ಷೆ ಇಲ್ಲ, ತಾಯಿ ಬಗ್ಗೆ ಅಪೇಕ್ಷೆ ಇಲ್ಲ, ಮಾತೃಭೂಮಿ ಬಗ್ಗೆ ಅಪೇಕ್ಷೆ ಇಲ್ಲ. ಇಂಥವರಿಂದ ಏನಾಗಬೇಕಾಗಿದೆ ಸಮಾಜಕ್ಕೆ? ಅವನು ಸ್ವಾರ್ಥಿ, ಅವನ ಅಲ್ವೇ? ಮಕ್ಕಳು ನಮ್ಮ ಜೊತೆಗೆ ಬದುಕಬೇಕು, ನಾವು ಮಕ್ಕಳ ಜೊತೆಗೆ ಬದುಕಬೇಕು. ಪುರಂದರದಾಸರು ಹೇಳ್ತಾರೆ, ಕಷ್ಟ ಬೇಡೆಂಬ ಆಸೆ, ಕಡು ಸುಖವ ಕಾಂಬಾಸೆ, ನಷ್ಟ ಜೀವನದ ಆಸೆ ಪುರಂದರ ವಿಠಲ. ಕಷ್ಟವೇ ಬೇಡ ಅನ್ನೋ, ಕಷ್ಟ ಬೇಡೆಂಬ ಆಸೆ, ಕಡು ಸುಖವ ಕಾಂಬಾಸೆ. ಯಾವಾಗಲೂ ಸುಖ ಇರ್ಬೇಕು ನಮಗೆ. ಸ್ವಿಚ್ ಆನ್ ಮಾಡಿಕೊಳ್ಳೆ ಎಲ್ಲ ರೆಡಿ ಆಗಿಬಿಡ್ಬೇಕು, ಏನು ಕಷ್ಟ ಆಗ್ಬಾರ್ದು. ಕಷ್ಟ ಬೇಡೆಂಬ ಆಸೆ, ಕಡು ಸುಖವ ಕಾಂಬಾಸೆ. ಈ ಮಕ್ಕಳು ಹಾಗೆ ತಾನೆ, ತಂದೆ ತಾಯಿ ಜೊತೆಲಿದ್ರೆ ಕಷ್ಟ ಬೇಡ ಬೇಡ, ನಮ್ಗೆ ಪ್ರೈವೇಸಿ ಬೇಕು ಅಂತಾರೆ. ಅತ್ತೆ ಮಾವ ಹತ್ರ ಇದ್ರೆ ಕಷ್ಟ ಬೇಡ ಅಂತಾರೆ. ಕಷ್ಟ ಬೇಡೆಂಬ ಆಸೆ, ಕಡು ಸುಖ, ಬರೀ ಮೋಜಲ್ಲಿ ಜೀವನ ನಡೆಸುವಂಥದ್ದು. ಅದಕ್ಕೇನು ಸಾಕು, ಮನುಷ್ಯ ಜೀವನ ಯಾಕೆ ಬೇಕು? ಅದಕ್ಕೆ ನಷ್ಟ ಜೀವನದ ಆಸೆ. ಅದಕ್ಕೆ ಹೇಳಿದ ಮಕ್ಕಳಲ್ಲಿ ತಂದೆ ಬಗ್ಗೆ, ತಾಯಿ ಬಗ್ಗೆ, ಟೀಚರ್ಸ್ ಬಗ್ಗೆ, ಶಾಲೆ ಬಗ್ಗೆ ಗೌರವ ನಿರ್ಮಾಣ ಮಾಡಬೇಕು. ನಮ್ಮಲ್ಲಿ ಹೇಳೋರು ಇದ್ದೆ, ನೀನು ಶಾಲೆ ಆವರಣಕ್ಕೆ ಹೋಗ್ತಾ ಇದ್ದಿದ್ರೆ ಅದು ಕಲ್ಲು ಕಟ್ಟಡ ಅನ್ಕೋಬೇಡ, ಇಟ್ಟಿಗೆಯಿಂದ ಮಾಡೋದು ಅನ್ಕೋಬೇಡ, ಬಲಗಾಲಿಟ್ಟು ಒಳಗೋಗು. ದೇವಸ್ಥಾನ ಅದು. ಶಾಲೆಯ ಗೇಟ್ ಒಳಗೆ ನೀವು ಒಳಗಡೆ ಹೋಗ್ಬೇಕಾದ್ರೆ ಬಲಗಾಲಿಟ್ಟು ಹೋಗು, ಬಹಳ ಶ್ರದ್ಧೆಯಿಂದ ಹೋಗು. ಇಟ್ ಈಸ್ ಎ ಟೆಂಪಲ್ ಆಫ್ ನಾಲೆಡ್ಜ್. ಟೀಚರ್ಸ್ ಯಾರಿಗೋಸ್ಕರ ಇರೋದು? ನಮ್ಮ ಜೀವನವನ್ನ ರೂಪಿಸೋಕ್ಕೋಸ್ಕರ. ನಮ್ಮ ಚಿಕ್ಕಡೂರಾದಾಗ ಒಂದು ಮಾತಾಡ್ತಿದ್ವಿ, ನಮ್ಮಲ್ಲಿ ಒಬ್ಬರು ಇಲ್ಲೇ ಮಾತಾಡ್ತಾರೆ ಹುಡುಗರು. ಪ್ರವಾಹ ಬಂತು, ಈ ಪ್ರವಾಹ ಬಂದಾಗ ಅಂತ ಸ್ಕೂಲ್ ಕೊಚ್ಕೊಂಡು ಹೋಗ್ಬಿಡ್ಬಾರ್ದಾಗಿತ್ತು ಆಸೆ. ಪ್ರವಾಹ ಸ್ಕೂಲ್ಗೆಲ್ಲ ಆವರಣ ಆಗಿತ್ತು, ಬಿಟ್ಬಿಡ್ಬಾರ್ದಾಗಿತ್ತು. ನಮಗೆ ಆ ಸ್ಕೂಲೇ ನಮ್ಗೆ ಸಂಸ್ಕಾರ ಕೊಡುತ್ತೆ ಅನ್ನೋ ಜ್ಞಾನವೇ ಇಲ್ಲ ನಮಗೆ. 2ನೇ ಕ್ಲಾಸ್ ಹುಡುಗರು ಸ್ಕೂಲ್ ಬಿದ್ದೋಗಿರೋ ಎಷ್ಟು ಚೆನ್ನಾಗಿರೋದು, ನಿಶ್ಚಿಂತೆ ಆಗಿರ್ತಿದ್ವಿ. ಎಲ್ರಿಗೂ ಪ್ರೈವೇಸಿ ಬೇಕು, ಎಲ್ರಿಗೂ ಏಕಾಂತ ಬೇಕು, ಯಾರು ಡಿಸ್ಟರ್ಬ್ ಮಾಡಬಾರ್ದು, ಬರೀ ಎಂಜಾಯ್ ಮಾಡ್ತಿರ್ಬೇಕು. ಇದು ಯಾರ ಬುದ್ಧಿ ಅಂದರೆ ದುರ್ಯೋಧನ ಬುದ್ಧಿ. ದುರ್ಯೋಧನ ಒಪ್ಕೋತೀವ ನಾವು? ಮಕ್ಕಳು ಒಳ್ಳೆ ಸಂಸ್ಕಾರ. ಮಕ್ಕಳು ಕಷ್ಟಪಡಬೇಕು ಅಂತಲ್ಲ, ಆದರೆ ಒಂದು ವಿದ್ಯೆ ಮತ್ತು ಸುಖ ಯಾವತ್ತೂ ಒಟ್ಟಿಗೆ ಹೋಗಲ್ಲ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಕಲಿಬೇಕು, ಉತ್ತಮ ವಿದ್ಯಾರ್ಥಿ ಆಗಬೇಕು ಅಂದರೆ ಕಷ್ಟಪಡಲೇಬೇಕು. ಸುಖ ಮತ್ತು ವಿದ್ಯೆ ಯಾವತ್ತೂ ಒಟ್ಟಿಗೆ ಹೋಗಲ್ಲ. ವಿದ್ಯೆಗೋಸ್ಕರ ಯಾರು ಕಷ್ಟಪಡ್ತಾರೆ ಒಳ್ಳೆ ವಿದ್ಯೆ ಸಿಗುತ್ತೆ. ಹಣ ಸಂಪಾದನೆನೂ ಅಷ್ಟೇನೆ. ವಿದುರ ಅದಲ್ಲೇ ಇನ್ನೊಂದು ಮಾತು ಹೇಳ್ತಾನೆ, ನಿಮ್ಗೆ ಹೇಳ್ತೀನಿ, ಆಮೇಲೆ ಯಾರು ಬೇಜಾರು ಮಾಡ್ಕೋಬೇಡಿ, ನೀವು ಯಾರು ಬೇರೆಯವ್ರಿಗೆ ಹೇಳ್ಬಿಡಿ. ವಿದುರ ನೀತಿ ವಿದುರ ಹೇಳುತ್ತಾನೆ, ಯಾರು ದರಿದ್ರನಾಗಿದ್ದು ಕಷ್ಟಪಡಕ್ಕೆ ಇಷ್ಟಪಡಲ್ವೋ ಅವನ್ನ ಯಾರು ಅತ್ಯಂತ ಶ್ರೀಮಂತನಾಗಿ ಯಾರಿಗೂ ದಾನ ಮಾಡ್ತಾ ಇರ್ತಾನಲ್ಲ, ತುಂಬಾ ಶ್ರೀಮಂತ, ಯಾರಿಗೂ ದಾನ ಮಾಡಲ್ಲ, ಅವರಿಬ್ಬರನ್ನು ಕಲ್ಲು ಕಟ್ಟಿ ನೀರಲ್ಲಿ ಹಾಕ್ಬೇಕಂತೆ. ವಿದುರ ಹೇಳಿದ್ರು, ನಾನು ಹೇಳಿದ್ದೆ ಅನ್ಕೋಬೇಡಿ. ಇವರಿಬ್ರು ಏನು ಉಪಯೋಗ ಇಲ್ಲ ಸಮಾಜಕ್ಕೆ ಅಂತ. ದಟ್ಟ ದರಿದ್ರ, ಅವನು ಕಷ್ಟಪಡಕ್ಕೆ ಇಷ್ಟ ಇಲ್ಲ, ಅವನಿಗೆ ಹೇಗೆ ಉದ್ಧಾರ ಆಗ್ತಾನೆ? ಬೇಕಾದ್ರೆ ಸಂಪತ್ತು ಕೊಟ್ಟಿರ್ತಾನೆ ಭಗವಂತ, ಒಬ್ಬರಿಗೊಂದು ಬಿಡದಾಸ್ ಕೊಡಲ್ಲ. ಇವನಿಂದ ಏನ್ ಸಾರ್ಥಕ? ಇವರಿಬ್ರು ಸಮಾಜಕ್ಕೆ ಬಾರ ಅಂತಾನೆ ವಿದುರ. ವಿದುರ ನೀತಿಯಲ್ಲಿ ಬರುತ್ತೆ. ಮಕ್ಕಳು ಒಳ್ಳೆ ಸಂಸ್ಕಾರ.
ಏಕೆಂದರೆ ಮಕ್ಕಳು ಯಾವಾಗ ಒಳ್ಳೆ ಕಾರ್ಯ ಮಾಡುವಾಗ ನೆನಪಿಟ್ಕೊಳ್ಳಿ, ಅವ್ರನ್ನ ಅಪ್ರಿಷಿಯೇಟ್. ಈಗ ನಿಮ್ಮ ಟೀಚರು ಗೋಲ್ಡ್ ಅಂತ ಹಾಕಿರ್ತಾರೆ, ಈಗೇನೋ ಒಂದು ಸ್ಟಾರ್ ಕೊಡ್ತಾರೆ, ಮಕ್ಕಳು ಬಂದು ತೋರಿಸಿದಾಗ ಪಕ್ಕದ ಮನೆಯವ್ರು ನೋಡ್ರಿ ನಮ್ಮ ಮಗುಗೆ ಸ್ಟಾರ್ ಹಾಕಿದ್ದಾರೆ, ವೆರಿ ಗುಡ್ ಹಾಕಿದ್ದಾರೆ, ಆ ಮಗುಗೆ ಇನ್ನೂ ಖುಷಿ ಆಗುತ್ತೆ, ನಾಳೆ ಇನ್ನೂ ವೆರಿ ಗುಡ್ ಇನ್ನೂ ಚೆನ್ನಾಗಿ ಮಾಡಿಸ್ಕೊಂಡ್ಬರ್ಬೇಕು, ಇನ್ನೊಂದು ಸ್ಟಾರ್ ಹಾಕ್ಸ್ಕೋಬೇಕು. ಯಾವಾಗಲೂ ಒಳ್ಳೇದು ಬಂದಾಗ 4 ಜನದ ಎದುರಿಗೆ ಹೇಳಿ ಹೊಗಳ್ಬೇಕು. ಮಕ್ಕಳೇನಾದ್ರು ತಪ್ಪು ಮಾಡಿದಾಗ ಬೈಯುವಾಗ ಎಲ್ಲರ ಎದುರಿಗೆ ಬೈಬಾರ್ದು. ಇದನ್ನು ಸೀಕ್ರೆಟ್ ಇದು ನೆನಪಿಟ್ಕೊಳ್ಳಿ, ಸೈಕಾಲಜಿ. ಮಕ್ಕಳನ್ನು ಬೈಯುವಾಗ ಎಲ್ಲರೆದುರಿಗೂ ಬೈಬಾರ್ದು, ಒಂಟಿಯಾಗಿ ಬೈಬೇಕು. ತಾಯಿ ಬೈಯುವಾಗಲೂ ತಂದೆ ಇದ್ದಾಗಲೇ ಬೈಬೇಕು, ತಂದೆ ಬೈಯುವಾಗಲೂ ತಾಯಿ ಇಲ್ಲದಾಗಲೇ ಬೈಬೇಕು. ಮಕ್ಕಳು ಬೇಗ ತಿದ್ಕೋತಾರೆ. ಇನ್ನೊಬ್ಬರದಲ್ಲಿ ಟೀಸ್ ಮಾಡಿ ಅವಮಾನ ಮಾಡಬಾರ್ದು. ಅರ್ಥವಾಯ್ತಾ? ಯಾರಾದರೂ ಅಟ್ಟೆ, ನಮಗೂ ಅಟ್ಟೆನೆ, ಮಕ್ಕಳು ಸ್ವಭಾವನೂ ಹಾಗೆ. ಮಕ್ಕಳು ತಿದ್ದಿಬೇಕಾದ್ರೆ ಹಾಕ್ತಿದ್ವಿ. ಇವತ್ತೆಷ್ಟೋ ಮನೆಗಳಲ್ಲಿ ಕೆಟ್ಟ ಆಹಾರ ಕೊಡ್ತಾ ಇದ್ದಾರೆ. ಮಕ್ಕಳನ್ನ ನಾವೇ ಹಾಳು ಮಾಡ್ತಾ ಇದ್ದೀವಿ. ಜಂಕ್ ಫುಡ್ಡು, ಫಾಸ್ಟ್ ಫುಡ್ಡು, ಬರ್ಗರ್ ಫುಡ್ಡು, ಬೇಕರಿ ಫುಡ್ಡು. ನಮ್ಮ ಕಡೆ ಕೆಲವರು ಹಡು ಸೋಮಾರಿಗಳು, ನಾನು ಹೇಳಬಾರ್ದು, ಅವರೆದುರಿಗೆ ಹೇಳಲ್ಲ, ನಿಮ್ಮ ಹತ್ರ ಹೇಳುತ್ತೆ. ಯಾಕೆ ನೀವು ಯಾರು ಸೋಮಾರಿಗಳಲ್ಲ, ಹಡು ಸೋಮಾರಿಗಳು. ಮನೇಲಿ ಮಕ್ಕಳು ಒಂದು ತಿಂಡಿ ಮಾಡಲ್ಲ, ಅಡುಗೆ ಮಾಡಲ್ಲ, ದುಡ್ಡು ಕೊಟ್ಬಿಟ್ಟು ಬೇಕರಿಯಲ್ಲಿ ತಿನ್ಕೊಂಡು ಹೋಗುವಂತ ಮಕ್ಕಳು ಆರೋಗ್ಯ ಹಾಳಾಗ್ತಾ ಇದೆ. ಚಿಕ್ಕ ವಯಸ್ಸಿನಲ್ಲಿ ಡಯಾಲಿಸಿಸ್ ಶುರು ಆಗ್ತಾ ಇದೆ, ಕ್ಯಾನ್ಸರ್ ಶುರು ಆಗ್ತಾ ಇದೆ. ಇದಕ್ಕೆ ಯಾರು ಕಾರಣ? ನಮ್ಮ ಆಹಾರ ಮೊದಲೇ ವಿಷ ಆಹಾರ ಹಾಗಾಗಿದೆ. ಕಷ್ಟಪಟ್ಟು ತಂದೆ ತಾಯಿ ಮಾಡಿಕೊಡ್ಬೇಕು. ಮಕ್ಕಳು ತಾಯಿದ್ರು ಬೇಗಿದ್ದು ಒಂದು ರೊಟ್ಟಿ ಮಾಡಿಕೊಡಿ, ಮುದ್ದೆ ಮಾಡಿಕೊಡಿ, ಉಪ್ಪಿಟ್ಟು ಮಾಡಿಕೊಡಿ. ತಾಯಿ ಮಾಡಿಕೊಡೋದ್ರಲ್ಲಿ ಅದ್ಭುತ ಶಕ್ತಿ ಇರುತ್ತೆ. ಒಂದು ಗುಣಸಾರು ಮಾಡಿದ್ರು ಸಾಕು, ಪರವಾಗಿಲ್ಲ. ಮನೇಲಿ ಮಾಡಬೇಕು. ಮನೇಲಿ ಮಾಡಿ ಮನೆ ದೇವ್ರಿಗೆ ತೋರಿಸಪ್ಪ, ನಾವೆಲ್ಲ ತಿಂತೀವಿ, ಇದನ್ನ ಆರೋಗ್ಯ ಕೊಡ್ತಾರೆ ಅಷ್ಟು ಹೇಳ್ಬಿಟ್ರೆ ಸಾಕು. ಇದೇನು ಮಂತ್ರ ಹೇಳ್ಬೇಕಾಗ್ತಿಲ್ಲ. ಮಕ್ಕಳಿಗೆ ಮನೆ ಫುಡ್ ಕೊಡ್ಬೇಕು. ಕೆಲವರು ಯಾರೋ ನೂಡಲ್ಸ್ ಅಂತ ಕಳಿಸ್ತಾರೆ, ವಾಸನೆ ಬಂದ್ಬಿಟ್ಟಿರುತ್ತೆ. ಅದು 12 ಗಂಟೆ ಮಕ್ಕಳು ತಿನ್ನೋ ಹೊಟ್ಟೊತ್ತಿಗೆ. ಇವ್ರು ಮಾಡುವಾಗ ಏನೋ ಚೆನ್ನಾಗಿರುತ್ತದು, 2 ಗಂಟೆ ಆದ್ಮೇಲೆ ವಾಸನೆ ಬರೋಕ್ಕೆ ಶುರು ಆಗುತ್ತೆ. ಅದೆಲ್ಲ ಮಾಡಬೇಡಿ ದಯವಿಟ್ಟು. ಇವತ್ತೇನು ಅಕ್ಷರಾಭ್ಯಾಸ ಮಾಡ್ತಿದ್ದೀವಿ, ನಮ್ದೆಲ್ಲ ಜವಾಬ್ದಾರಿ ಇದೆ. ಮಕ್ಕಳ ಎದುರಿಗೆ ಕೆಟ್ಟ ಚಿತ್ರ ನೋಡಬಾರ್ದು. ಟಿವಿ ಹಾಕೊಂಡು ನೋಡು, ಕೆಟ್ಟ ಚಿತ್ರಗಳು, ನೃತ್ಯಗಳು. ಮಕ್ಕಳನ್ನ ಈ 3ರಿಂದ ದೂರ ಇಡಿ. ಕುಣಿತ, 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 ಕುಚೇಷ್ಟೆ ಅಹಂಕಾರ. ಅವ್ರಿವ್ರನ್ನ ಟೀಸ್ ಮಾಡೋದು, ಟೀಚರ್ಸ್ನ ಟೀಸ್ ಮಾಡೋದು, ತಂದೆಯನ್ನು ಟೀಸ್ ಮಾಡೋದು, ತಾಯಿನ ಟೀಸ್ ಮಾಡೋದು. ಮಕ್ಕಳೆಲ್ಲ ಮಾಡ್ತಾರೆ. ಪಕ್ಕದ ಮನೆಯವ್ರನ್ನ ಟೀಸ್ ಮಾಡೋದು, ಅವಮಾನ ಮಾಡೋದು, ತನ್ನ ಫ್ರೆಂಡ್ಸನ್ನು ಟೀಸ್ ಮಾಡೋದು, ಅವಮಾನ ಮಾಡ್ತಾರೆ. ರಾಮ 11,000 ವರ್ಷ ಇದ್ದಿತ್ತು. ನಚಾವಮಂತಂ ಭೂತಾನ. ವಾಲ್ಮೀಕಿಗಳು ಬರೀತಾರೆ, 11,000 ವರ್ಷದಲ್ಲಿ ರಾಮಚಂದ್ರ ಒಬ್ಬರಿಗೂ ಅವಮಾನ ಮಾಡಿಲ್ವಂತೆ. ನಮ್ಮ 11,000 ವರ್ಷ ನಚಾವಮಂತಂ ಭೂತಾನ, ಯಾರಿಗೂ ಅವಮಾನ ಮಾಡಿಲ್ಲ. ಕೈ ಕೂಡ ನಿಂದನೆ ಮಾಡಿಲ್ಲ ರಾಮ. ಅದು ಭಗವಂತನ ಅವತಾರ. ಇರಬೇಕು ಅಂತ ತೋರಿಸ್ತಾರೆ. ಮಕ್ಕಳಿಗೆ ಅವರಿಗೂ ಅವಮಾನ ಮಾಡೋಕ್ಕೆ ಅವಕಾಶ, ಆ ಭಾವನೆ ಬೆಳೆಸಬಾರ್ದು. ಮಕ್ಕಳಿಗೆ ಯಾರ್ಯಾರ ಜೊತೆನೂ ಕುಣಿಯೋದು. ಸ್ವಲ್ಪ ದಿವಸದಿಂದ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನಮ್ಮ ಸ್ನೇಹಿತರು 60 ವರ್ಷ ಶಾಂತಿ ಅಂತ ಹೋಗಿದ್ದು. ಅವರು ಪ್ರೋಗ್ರಾಮ್ ಇಟ್ಟಿದ್ರು. ಯಾರು ಕುಣಿತಾ ಇದ್ದಾರೆ, ಯಾರ ಕೈ ಯಾರೋ ಹಿಡ್ಕೊಂಡು ಕುಣಿತಾ ಇದ್ರು. ಗಂಡನೂ ಅಲ್ಲ, ಹೆಂಡತಿನೂ ಅಲ್ಲ. ಅವ್ರ ಹೆಂಡತಿ ಮನ್ಲಿದ್ದಾರೆ, ಇವ್ರ ಗಂಡ ಮನ್ಲಿದ್ದಾರೆ. ಆ ಕೊರಕೆ ಏನೋ ಹಾಕೊಂಡು ಕುಣಿತಾರಲ್ಲ, ಏನು ಸಭ್ಯ. ನಾವು ಮಟ್ಟಿಗೆ ಹಿಡಿದು ಹೋಗಿದ್ದೀವಿ ನಾವು. ಈ ಕುಣಿತ, ಇಂಥ ಕುಣಿತ, ಕುಚೇಷ್ಟೆ, ಇದರಿಂದ ಮಕ್ಕಳು. ನಮ್ಮ ದೇವರು ಒಂದು ಮಾತು ಹೇಳ್ತಾರೆ, ಒಂದು ವೇಳೆ ಮಕ್ಕಳ ಕೈಲಿ ತುಳಸಿ ಪೂಜೆ ಮಾಡಿಸದೆ ಹೋದ್ರು ಕೂಡ ಸದ್ಗುಣಗಳನ್ನು ಬೆಳೆಸಿ. ಸದ್ಗುಣ ಬೆಳೆದಾಗ ದೇವತೆಗಳು ಅನುಗ್ರಹ ಮಾಡ್ತಾರೆ. ಪೂಜೆ ಮಾಡಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳಲ್ಲ ದೇವತೆಗಳು. ನನಗೆ ತುಳಸಿ ಹಾಕ್ಲಿಲ್ಲ, ನನ್ಗೆ ಬಿಲ್ಪತ್ರ ಹಾಕ್ಲಿಲ್ಲ, ನನ್ಗೆ ಹಣ್ಕಾಯಿ ಮಾಡಲ್ಲ ಅಂತ ದೇವತೆಗಳು ಬೇಜಾರು ಮಾಡ್ಕೊಳ್ಳಲ್ಲ. ಒಳ್ಳೆ ಗುಣ ಇದ್ರೆ ನೀವೆಲ್ಲಿದ್ರು ನಿಮ್ಮ ಪೂಜೆ ಸ್ವೀಕಾರ ಮಾಡಿಬಿಡ್ತಾರೆ. ಸದ್ಗುಣ ಬೆಳೆಸ್ಬೇಕು ಮಕ್ಕಳಲ್ಲಿ. ಇನ್ನೊಬ್ಬರಿಗೆ ಒಂದು ಉಪಕಾರ ಮಾಡುವಂಥದ್ದು. ಎಲ್ರಿಗೂ ಒಂದು ಆಸೆ ಇದೆ ತಾನೆ. ನಮ್ಮ ಮಕ್ಕಳು ಜೀವನದಲ್ಲಿ ಯಾರನ್ನು ಯಾಚಿಸಬಾರ್ದು ಅಂತ ಆಸೆ ಇದೆ ತಾನೆ ಎಲ್ರಿಗೂ. ಯಾವುದೇ ಕಾರಣಕ್ಕೂ ನನ್ನ ಮಗ ಆಗಲಿ ನನ್ನ ಮಗಳಾಗಲಿ ಯಾರ ಹತ್ರ ಕೈ ಚಾಚಿ ಬದುಕಬಾರ್ದು ಆಸೆ ಇದೆ ತಾನೆ ಎಲ್ರಿಗೂ. ಮಕ್ಕಳನ್ನ ಆ ರೀತಿ ಬೆಳೆಸ್ಬೇಕು, ಆ ಕ್ಯಾರೆಕ್ಟರ್ ಬೆಳೆಸ್ಬೇಕು. ಯಾರ ಹತ್ರ ಯಾಚಿಸಬಾರ್ದು. ಅದು ಎಲ್ಲಿ ಬೆಳೆಯುತ್ತೆ ಅಂದರೆ ಸದ್ಗುಣ ಬೆಳೆದಾಗ ಅದೇ ಅವರನ್ನು ರಕ್ಷಣೆ ಮಾಡಿಬಿಡುತ್ತೆ. ನಿಮಗೊಂದು ಉದಾಹರಣೆ ಹೇಳಿರ್ತೀನಿ. ಕಳೆದ ಸುಮಾರು ವರ್ಷದ ಹಿಂದೆ ಒಂದು ಇನ್ಸಿಡೆಂಟ್ ಬಂತು, ಲಂಡನ್ನಲ್ಲಿ ನಡೆದಿದ್ದು. ಒಬ್ಬ 26 ವರ್ಷ ಹುಡುಗನಿಗೆ ಹ್ಯಾಂಗ್ ಮಾಡಿಬಿಟ್ರು. ಕೋರ್ಟಲ್ಲಿ ಜಡ್ಜ್ಮೆಂಟ್ ಕೊಟ್ಟರು. ಹ್ಯಾಂಗ್ ಮಾಡಕ್ಕೆ ಮರ್ಡರ್ ಮಾಡಿಬಿಟ್ಟ ಅವನು. 26 ವರ್ಷದ ಹುಡುಗ.
ಅವನಿಗೆ ಹೆಂಗೆ ಮಾಡಬೇಕು ಅಂತ ಡಿಕ್ಲೇರ್ ಆಗೋಯ್ತು, ವರ್ಡಿಕ್ಟ್ ಆಯಿತು. ಆಮೇಲೆ ಜಡ್ಜ್ ಕೇಳೋದು, ನೋಡು ನಿನಗೆ ನಾಳೆ ಹೆಂಗೆ ಮಾಡ್ತಾರೆ, ನಿಂದೇನಾದ್ರು ಆಸೆ ಇದೆಯಾ ಅಂತ. ಅವನು ಹೇಳೋದು ನನಗೇನು ಆಸೆ ಇಲ್ಲ, ಆದರೆ ನಮ್ಮಪ್ಪನ ನೋಡಬೇಕು. ಆಮೇಲೆ ಯಾರೋ ಹೇಳಿದ್ರು ಅವರಪ್ಪ ಇಲ್ಲೇ ಬಂದಿದ್ದಾನೆ, ಏನು ನ್ಯಾಯ ಇಲ್ಲ, ಏನು ತೀರ್ಪು ಕೊಡುತ್ತೇನೆ ಕೇಳಕ್ಕೆ ಬನ್ನಿ ಅವರಪ್ಪ. ಹಾಗಾದ್ರೆ ಜಡ್ಜಿ ಹೇಳಿದ್ರು ಅವರಪ್ಪನ ತೋರಿಸಿ ಅವ್ರಿಗೆ ಅಂತ. ಸರಿ ಅವರಪ್ಪ ಇವನು ಕರ್ಕೊಂಡು ಹೋಗ್ರಿ, ಇವನು ತೇಳ್ರಿ, ಎಲ್ಲರೂ ಏನು ತಿಳ್ಕೊಂಡು ಅವ್ರ ಅಪ್ಪಗೆ ನಮಸ್ಕಾರ ಮಾಡ್ತಾನೆ ಅಂತ. ಅವರಪ್ಪ ಬಂದು ನಿಂತ್ಕೊಂಡು ಕೂಡಲೇ ಇವನು ಹಾಕಿ ಬೇಡಿ ಎಲ್ಲ ಸೇರ್ಕೊಂಡು ರಪ್ ಅಂತ ಅವ್ರ ತಂದೆಗೆ ರಪ್ ಅಂತ ಕೆನ್ನೆ ಹೊಡ್ಬಿಟ್ಟ. ಭಾಳ ಜೋರಾಗಿ ಸೌಂಡ್ ಬರುತ್ತ. ಎಲ್ರಿಗೂ ಒಂಥರ ಆಶ್ಚರ್ಯ ಆಗೋಯ್ತು. ಎಲೆ ಬಿಡ್ತಾ ಅಷ್ಟು ಜ್ವರ ಹೊಡೆದ್ಬಿಟ್ಟ ಅವ್ರ ತಂದೆಗೆ. ಜಡ್ಜಿ ಕೇಳಿದ, ಇವು ಫುಲ್ ನಿನ್ನ ತಂದೆ ಹೊಡಿತೀಯ, ಇದಕ್ಕೆ ನೀನು ತಂದೆ ನೋಡಬೇಕು ಅಂತಿತ್ತು. ಆಗ ಹುಡುಗ ಒಂದು ಮಾತು ಹೇಳಿದ, ನಾನು ಯಾಕೆ ಹೊಡಿತಾ ಇದ್ದೀನಿ ಅಂತಂದರೆ, ಇವತ್ತು ನಾನು ಮರ್ಡರ್ ಆಗಕ್ಕೆ, ಈ ವಯಸ್ಸಿನಲ್ಲಿ ಸಾಯಕ್ಕೆ ಕಾರಣ ನಮ್ಮಪ್ಪನೇ. ಚಿಕ್ಕ ವಯಸ್ಸಿನಲ್ಲಿ ನಾನು ಶಾಲೆಯಿಂದ ಪೆನ್ಸಿಲ್ ಕತ್ಕೊಂಡ್ಬರ್ತಿದ್ದೆ, ರಬ್ಬರ್ ಕತ್ಕೊಂಡ್ಬರ್ತಿದ್ದೆ, ನೋಟ್ ಬುಕ್ ಕರ್ಕೊಂಡ್ಬರ್ತಿದ್ದೆ. ನಮ್ಮಪ್ಪ ಎನ್ಕರೇಜ್ ಮಾಡ್ತಿದ್ದ, ಆ ಬುಕ್ ತೊಗೊಂಡ್ಬಾ, ಈ ಬುಕ್ ತೊಗೊಂಡ್ಬಾ, ಮಕ್ಕಳ ಹತ್ರ ಹಣ ಇದ್ರೆ ತೊಗೊಂಡ್ಬಾ ಅಂತ ನಮ್ಮಪ್ಪ ನಾನು ಎನ್ಕರೇಜ್ ಮಾಡ್ತಿದ್ದ. ಅವನು ಎನ್ಕರೇಜ್ ಮಾಡಿ 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 ಈಗ ನಾನು ಮರ್ಡರ್ ಮಾಡೋ ಸ್ಥಿತಿಗೆ ಬಂದೆ. ಎಲ್ಲೋ ಕಳ್ಳತನ ಮಾಡುವಾಗ ಅವ್ರು ನೋಡ್ಬಿಟ್ಟು ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಇದ್ರು, ಆ ಭಯಕ್ಕೆ ಅವ್ರು ನಾನು ಮರ್ಡರ್ ಮಾಡಿಬಿಟ್ಟೆ. ನಾನು ಕಳ್ಳ ಆಗಿಲ್ಲದೆ ಇದ್ರೆ ಇವತ್ತು ನಾನು ಮರ್ಡರ್ ಮಾಡ್ತಾ ಇಲ್ಲ. ನಮ್ಮಪ್ಪ ನನ್ನ ಚಿಕ್ಕ ವಯಸ್ಸಿನಲ್ಲಿ ಕೆನ್ನೆಯಲ್ಲಿ ಹೊಡೆದಿದ್ರೆ ಇವತ್ತು ನಾನು ಸಾಯ್ತಾ ಇರಲಿಲ್ಲ. ನಾನು ಸಾಯಕ್ಕೆ ಇವನೇ ಕಾರಣ. ಇನ್ನೇನು ಉತ್ತರ ಹೇಳಲ್ಲ. ಇದು ನಡೆದ ಇನ್ಸಿಡೆಂಟು ಲಂಡನ್ನಲ್ಲಿ. ವಿ ಶುಡ್ ಬಿ ವೆರಿ ಕೇರ್ಫುಲ್. ಮಕ್ಕಳನ್ನು ತಿದ್ದುವಾಗ ಯಾವ ಥರ ತಿದ್ದಬೇಕು. ತಪ್ಪು ಮಾಡಿದಾಗ ಶಾಸನ ಮಾಡಬೇಕು. ತಪ್ಪು ಮಾಡಿದಾಗ ಎದ್ವತ್ತದ್ದು ಹೊಡಿಬಾರ್ದು. ಬರೀ ನಮ್ಮ ಕೋಪ ತೀರಿಸ್ಕೊಳಕ್ಕೆಲ್ಲ ಹೊಡೆಯೋದು. ಕೆಲವರು ಹೊಡಿತಾನೇ ಇರ್ತಾರೆ. ಇವ್ರ ಕೋಪ ತೀರಿಸ್ಕೊಳ್ಳೋ, ಹೆಂಡತಿ ಮೇಲೆ ಕೋಪಕ್ಕೆ ಗಂಡನ ಹೊಡಿತಾ ಇರ್ತಾರೆ ಮಕ್ಕಳನ್ನ. ಅದೆಲ್ಲ ಮಾಡಬಾರ್ದು. ಮಕ್ಕಳಿಗೆ ಭಯ ಇಡಿಸ್ಬೇಕಟ್ಟೆ. ಕೆನ್ನೆ ಹೊಡೆಯೋದು, ತಲೆ ಹೊಡೆಯೋದು, ಗುದ್ದೋದು, ತಳ್ಳೋದು ಅದೆಲ್ಲ ಮಾಡಬಾರ್ದು. ನಾವು ಎಷ್ಟು ಕಷ್ಟಪಡ್ತೇವೆ. ಆ ಮಗು ಒಂದು ಮಗು ಹುಟ್ಲಿ ಅಂತೆಲ್ಲ ದೇವ್ರನ್ನ ಕೇಳ್ಕೊಂಡಿರೋದು ಬಿಟ್ರೆ ಒಂದು ಗಿಫ್ಟ್ ಅದು. ಆದರೆ ಯಾವ ಥರ ಶಾಸನ ಮಾಡಬೇಕು ಆ ರೀತಿ ಭಯ ಇಡಿಸ್ಬೇಕು. ತಪ್ಪು ಮಾಡಿದ್ರೆ ಹೇಳ್ಬೇಕು, ನೀನು ಮಾಡ್ತಿರೋದು ತಪ್ಪು, ಬಹಳ ದೊಡ್ಡ ತಪ್ಪು, ಇದು ಮಾಡಬೇಡ, ಇನ್ನೊಂದ್ಸರಿ ಮಾಡಬೇಡ, ಹಾಗೆ ಹೇಳಬೇಕು. ಅಗತ್ಯ ಇದ್ರೆ ಒಂದು ಬೆನ್ಮೇಲೆ ಹೊಡಿರಿ, ಮುಂದೆ ಆ ತಪ್ಪು ಮಾಡಬಾರ್ದು ಆ ಮಗು. ಆದರೆ ನಮ್ಮ ಕೋಪ ತೀರಿಸ್ಕೊಳ್ಳೋಕ್ಕೆ ಮಾಡಬಾರ್ದು. ಎಂದು ಮಕ್ಕಳೆದುರು ಜಗಳ ಆಡಬೇಡಿ. ನೀವು ಗಂಡ ಹೆಂಡ್ತೀರಿ ಯಾರು ತಪ್ಪು ತಿಳ್ಕೊಬೇಡಿ. ಆಮೇಲೆ ನೀವು ಜಗಳ ಆಡೋಕ್ಕೆ ಪರ್ಮಿಷನ್ ಇದೆ, ಮಾಡಿ. ಗಂಡ ಹೆಂಡ್ತಿ ಜಗಳ ಮಾಡ್ತಾನೆ ಇರೋದೆ, ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ. ಮಕ್ಕಳೆದುರು ಮಾಡಬೇಡಿ. ಮಕ್ಕಳ ಮನಸ್ಸು ಬಾಡೋಗ್ಬಿಡುತ್ತೆ. ಅವ್ನ ತಾಯಿ ಕಡೆ ನೋಡ್ಬೇಕು, ಆ ತಾಯಿ ಕಣ್ಣೀರು ಆಗ್ತಿರ್ತಾಳೆ, ಅವ್ರ ತಂದೆ ಬಾಯಿ ಬಂದ ಬೈತಿರ್ತಾನೆ. ಕೆಲವು ಲೋ ಕ್ಲಾಸ್ ಪೀಪಲ್ ಇರ್ತಾರೆ, ಹುಡುಗ ಬಂದಿರ್ತಾರೆ, ಹುಡುಗಾರರು ಮನೆಗೆ ಈ ಥರನೇ ಮಾಡ್ತಾರೆ. ಆ ಮಕ್ಕಳು ಓದ್ತಾ ಇರ್ತಾರೆ, ಹೆಂಡತಿನ ಬಾಯಿ ಬಂದ ಬೈಯೋದು, ಕೆಟ್ಟ ಭಾಷೆ ಉಪಯೋಗಿಸೋದು, ಅದೆಲ್ಲ ಭಾಳ ಲೋಯರ್ ಕ್ಲಾಸ್ ಪೀಪಲ್. ಆ ಥರ ವಾತಾವರಣ ನಮ್ಮಲ್ಲಿ ಇರಬಾರ್ದು. ಮಕ್ಕಳಿಗೆ ಪರಿಣಾಮ ಮಾಡಿಬಿಡುತ್ತೆ. ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ, ಭಾಳ ದೊಡ್ಡ ಸ್ಥಾನದಲ್ಲಿದ್ದಾರೆ. 77 ವರ್ಷ ಅವರಿಗೆ, ಬ್ರಹ್ಮಚಾರಿ. ಅವರು ಮದುವೆ ಆಗಿಲ್ಲ. ಅವರು ನಾನು ಕೇಳಿದೆ, ನೀವು ಯಾಕ್ರಿ ಬ್ರಹ್ಮಚಾರಿ, ನಾವೆಲ್ಲ ಮದುವೆ ಆಗ್ಬಿಟ್ವಿ, ನೀವು ಯಾಕೆ ಮದುವೆ ಆಗಿಲ್ಲ ಅಂತ ಹಾಸ್ಯವಾಗಿ ಕೇಳಿದೆ. ಒಳ್ಳೆ ಮಿತ್ರ ಅವರು ಮಾತು ಹೇಳಿದ್ರು. ಚಿಕ್ಕ ವಯಸ್ಸಿನಲ್ಲಿ ನನ್ನ ತಾಯಿನ ನಮ್ಮ ತಂದೆ ಬಾಯಿಗೆ ಬಂದ ಬೈತಾ ಇದ್ರು, ಬಿಡು ಅಂತ ಹೇಳೋರು ನಮ್ಮಮ್ಮ. ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರು, ನಮ್ಮ ತಂದೆಗೆ ನಮಗೇನೋ ಅನ್ನೋ ಸ್ಥಿತಿಯಲ್ಲಿ ಇರೋಲ್ಲ, ಭಾಳ ಕೊಟ್ಟಿದ್ರು. ನಾನು ಅದನ್ನು ನೋಡಿ ನಾನು ಮದುವೆನೇ ಆಗಬಾರ್ದು ಡಿಸೈಡ್ ಮಾಡಿ ಮದುವೆ ಆಗಿಲ್ಲ. 77 ವರ್ಷ ಹೊಸಕೋಟೆಯಲ್ಲಿದ್ದಾರೆ. ಎಂತೆಂಥ ಪರಿಣಾಮ ಮಾಡಿಬಿಡತ್ತೆ ಗೊತ್ತಾ. ಮಕ್ಕಳು ಮನಸ್ಸಿನಲ್ಲಿ ಕೂತು ಬಿಟ್ಟರೆ ನಿಮ್ಮನ್ನೆಂದೂ ಪುರಸ್ಕಾರ ಕೊಡಲ್ಲ. ಅದಕ್ಕೆ ನಮ್ಮ ಅಪ್ಪ ಅಮ್ಮನಿಂದ ದೂರ ಇದ್ದು ಸಾಕು ಅಂತ ತಿಳ್ಕೊಂಡ್ಬಿಡ್ತಾರೆ. ಆ ರೀತಿ ಅಫೆಕ್ಷನ್ ಬೆಳೆಸಿ. ತಂದೆ ತಾಯಿಯಿಂದ ಯಾರು ಅಫೆಕ್ಷನ್ ಕೊಡೋದು ಮಕ್ಕಳಿಗೆ? ಈ ಅಕ್ಷರಾಭ್ಯಾಸದ ಜೊತೆಗೆ ಈ ರೀತಿ ಸಂಸ್ಕಾರ ಮಕ್ಕಳು ಕೊಡಬೇಕು. ಒಳ್ಳೆ ಕಾರ್ಯ ಮಾಡಿದಾಗ ಅಪ್ರಿಷಿಯೇಟ್ ಮಾಡಿ. ಮತ್ತೆ ಯಾರು ಕೂಡ ಹೆಣ್ಮಗು ಗಂಡು ಮಗು ಅಂತ ತಾರತಮ್ಯ ಮಾಡಬಾರ್ದು. ಹೆಣ್ಮಕ್ಳನ್ನೂ ಚೆನ್ನಾಗಿ ಓದಿಸ್ಬೇಕು. ಕೆಲವರು ಮನೆಗಳಿರುತ್ತೆ, ನೋಡು ಅವ್ನು ಗಂಡು, ಅವ್ನೇನು ಹೇಳಿದ್ರು ಕೇಳ್ಬೇಕು, ಸುಮ್ಮನೆ ಕೇಳ್ಕೊ ಅಂಥೇಳಿ ಹೆಣ್ಮಕ್ಳ ಮೇಲೆ ಶಾಸನ ಮಾಡೋಕ್ಕೆ ಹೋಗ್ತಾರೆ. ಮಾಡಬಾರ್ದು. ಹೆಣ್ಮಕ್ಳು ಅಷ್ಟೇ ಈಕ್ವಲ್. ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ಅವು ಮಕ್ಕಳು ಬೆಳೆಯುತ್ತವೆ. ನಿಜವಾಗ್ಲೂ ಹೆಣ್ಣು ಮಕ್ಕಳಿಗಿರೋಷ್ಟು ಅಫೆಕ್ಷನ್ನು ಎಷ್ಟೋ ಸಲ ಗಂಡು ಮಕ್ಳಿಗೆ ಬರೋದೇ ಇಲ್ಲ. ಸುಮಾರು ಕಡೆ ನೋಡ್ತೀವಲ್ಲ, ಗಂಡು ಹುಡುಗರೆಲ್ಲ ಹೊರದೇಶದಲ್ಲಿ ಇರ್ತಾರೆ. ಅವ್ರು ಹೆಣ್ಣು ಮಕ್ಕಳೇ ಸಾಕೋದು ತಂದೆ ತಾಯಿನ. ತುಂಬ ಮನೆಗಳನ್ನು ನೋಡ್ತೀವಿ. ಯಾವತ್ತೂ ಕೂಡ ಹೆಣ್ಣು ಮಕ್ಕಳು ಬಹಳ ಕೀಳು. ಕೆಲವರು ಪಾಪ ಇಬ್ಬರು ಇದ್ರಾಗ ಹಾಗಂತಾರೆ, ನೋಡಿ ಅವ್ನು ಗಂಡು ಹುಡುಗ, ನೀನು ತಡ್ಕೋಬೇಕು, ನೀನು ಹೆಣ್ಣು ಹುಡುಗಿ ತಡ್ಕೋ, ಸುಮ್ಮನೆ ಇರ್ಬೇಕು ನೀನು, ಅವನೇನು ಮಾಡಿದ್ರು ಪರವಾಗಿಲ್ಲ, ಹೀಗೆಲ್ಲ ಶಾಸನ ಮಾಡಕ್ಕೆ ಹೋಗ್ತಾರೆ.
ಈಗ ನಾವೇನೋ ಒಂದು ಸಣ್ಣ ತಪ್ಪು ಮಾಡಿ ಮಕ್ಕಳ ಮನಸ್ಸಿನಲ್ಲಿ ಕೆಟ್ಟ ಪರಿಣಾಮ ಆಗ್ತದೆ. ಅದರಿಂದ ಇದೆಲ್ಲ ಅಕ್ಷರಾಭ್ಯಾಸ ಮಾಡುವಾಗ ನಾವೆಲ್ಲ ತಿಳ್ಕೊಳ್ಬೇಕಾದಂಥ ಕೆಲವು ವಿಚಾರಗಳು. ಅದಕ್ಕೆ ಮಕ್ಕಳಿಗೆ ಅಂತ ಒಳ್ಳೆ ಸಂಸ್ಕಾರ ಕೊಡಿ ಅಂತ ಹೇಳ್ತಾ ಇವತ್ತು ನಿಜವಾದ ಒಳ್ಳೆ ಪವಿತ್ರವಾದಂಥ ದಿವಸ ಮಕ್ಕಳಿಗೆ ಅಕ್ಷರಾಭ್ಯಾಸ ಸಂಸ್ಕಾರ ಕೊಟ್ಟಿದ್ದೀರಾ. ಸರಸ್ವತಿ ದೇವಿನ ವಿಘ್ನೇಶ್ವರನಾದಂಥ ಗಣಪತಿಯನ್ನು ನಿಮ್ಮ ಮನೆ ದೇವರನ್ನೆಲ್ಲ ಸ್ಮರಣೆ ಮಾಡಿಕೊಳ್ಳಿ. ಮಕ್ಕಳೆಲ್ಲ ನೇರ ಕೂತ್ಕೊಳ್ಳಿ. ಇನ್ನೊಂದು ಶ್ಲೋಕ ಹೇಳ್ಕೊಟ್ಬಿಡ್ತೀನಿ ಕಡೆಯದಾಗಿ. ಮಕ್ಕಳೆಲ್ಲ ಇನ್ನೇನು ನಿಮಗೆಲ್ಲ ಸ್ವೀಟ್ ಕೊಡ್ತಾರೆ ಇವಾಗ. ಕೈ ಮುಕ್ಕೊಳ್ಳಿ ಎಲ್ಲ. ಕೈ ಮುಕ್ಕೊಳ್ರ. ನೀನು ಕೈ ಮುಕ್ಕೊಳ. ಈ ಕಡೆ ಮೇಡಮ್. ನಿಮಗೂ ಸ್ವೀಟ್ ಕೊಡ್ತಾರೆ. ಕೈ ಎಲ್ಲ ಕೈ ಮುಕ್ಕೊಂಡ್ರ. ಆಂಜನೇಯ ಸ್ಮರಣೆ ಮಾಡಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಾನ್ ಸ್ಮರಣಾತ್ ಭವೆ. ಹನುಮಾನ್ ಸ್ಮರಣಾತ್ ಭವೆ. ಯಾರು ಆಂಜನೇಯನ ಸ್ಮರಣೆ ಮಾಡ್ತಾರೋ ಅವರಿಗೆ ಬುದ್ಧಿ, ಬಲ, ಯಶಸ್ಸು, ಕೀರ್ತಿ, ಆರೋಗ್ಯ, ಮಾತಾಡುವಂಥ ಶಕ್ತಿ, ಜ್ಞಾನ ಎಲ್ಲ ಪ್ರಾಪ್ತಿ ಆಗುತ್ತೆ. ನಮ್ಮ ಮಕ್ಕಳಿಗೆ ಇಷ್ಟು ಗುಣ ಬೇಕು ತಾನೆ. ನೋಡಿ, ಬುದ್ಧಿ ಬಲಂ ಯಶೋ ಧೈರ್ಯಂ ನಿರ್ಭಯತ್ವ ಅರೋಗತ. ಮಕ್ಕಳು ಒಳ್ಳೆ ಧೈರ್ಯ ಇರಬೇಕು. ಸದಾ ತಂದೆ ತಾಯಿ ಹಿಂದಿಂದೇನೆ ಹೋಗ್ತಾರೆ ಅಂತ. ಶಾಲೆಯಲ್ಲಿ ಹೋಮ್ವರ್ಕ್ ಮಾಡಿದಾಗ ಮನೆಗೆ ಬಂದಾಗ ಮಕ್ಕಳು ಕೇಳಬೇಕು ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ, ಮಾಡಿಸ್ಬೇಕು ಮಕ್ಕಳಿಗೆ. ನೀವೇನೇನು ಮನೇಲಿ ಪಾನೀಯ ಇದು ಕೊಡ್ತಿರೋ ಕೊಟ್ಟು ಮೊದಲು ಹೋಮ್ವರ್ಕ್ ಮಾಡಿಸ್ಬೇಕು. ಸುಸ್ತಾಗ್ಬಿಟ್ಟು ಆಟ ಆಡ್ಕೊಂಡು ಮಲಗಿಬಿಡ್ತಾರೆ, ಹೋಮ್ವರ್ಕೇ ಮಾಡಲ್ಲ. ಆಮೇಲೆ ನೀವೇ ಪೇರೆಂಟ್ಸೇ ಮಾಡ್ಬಿಡೋದು. ಅದೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಮಕ್ಕಳಿಗೆ ವಿದ್ಯೆ ಬಗ್ಗೆ ಪ್ರೀತಿ ಬರಬೇಕು. ಇಲ್ಲಾಂದ್ರೆ ನೋಡೋ ಸ್ಕೂಲಿಂದ ಕರ್ಕೊಂಬರಲ್ಲ, ಅಲ್ಲೇ ಇರೋ ಹಾಗೆ ಹೇಳ್ತೀನಿ ಅಂತ ಹೆದರಿಸ್ಬಾರ್ದು. ಅವಾಗ ಸ್ಕೂಲು ಅಂದ್ರೆ ಶಿಕ್ಷೆ ಅಂತ ಆಗ್ಬಿಡುತ್ತೆ ಮಕ್ಕಳಿಗೆ. ಕೆಲವರು ಮಾತಾಡ್ತಾರೆ, ನಾಳೆಯಿಂದ ಕರ್ಕೊಂಡೇ ಬರಲ್ಲ, ಸ್ಕೂಲಲ್ಲೇ ಬಿಟ್ಟಿರ್ತೀನಿ, ನೀನು ಹೆಚ್ಚಿಗೆ ಜ್ವರ ಅಂತಿದ್ದಕ್ಕೆ ಬಿಟ್ಟಿದ್ದೀನಿ, ಹೆಚ್ಚಿಗೆ ಮಾತಾಡೋದು ಸ್ಕೂಲಿಗೆ ಕಳಿಸ್ತೇನೆ ಅಂದ್ರೆ ಸ್ಕೂಲು ಅಂದ್ರೆ ನಾವು ಜೈಲೇನೋ ಅಂತ ಹಾಗೆ ಭಯ ಆಡಿಸ್ಬಾರ್ದು. ವಿದ್ಯೆ ಅಂದ್ರೆ ಭಯ, ಪ್ರೀತಿ ಬರಬೇಕು ಮಕ್ಕಳಿಗೆ. ಆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಇದೆಲ್ಲ ಪೋಷಕರು ಬಹಳ ಬಹಳ ಜವಾಬ್ದಾರಿ ಇದೆ. ಪಾಪ ಶಿಕ್ಷಕರು ಇಲ್ಲಿ ಶ್ರಮ ಪಟ್ಟು ಮಕ್ಕಳಿಗೆ 5 ಗಂಟೆ 6 ಗಂಟೆ ಒಳ್ಳೆ ಸಂಸ್ಕಾರ ಕೊಟ್ಟಿರ್ತಾರೆ. ನಾವೆಲ್ಲ ಹಾಳು ಮಾಡಿಬಿಡ್ಬಾರ್ದು. ಮಕ್ಕಳು ಒಳ್ಳೆ ವಾತಾವರಣ ಕೊಡಬೇಕು. ಈಗ ಎಷ್ಟೋ ಜನಕ್ಕೆ ನಮಗೆ ಇಂಥ ಅವಕಾಶ ಸಿಕ್ಕಿಲ್ಲ ಅಲ್ವಾ? ಒಳ್ಳೆ ವಿದ್ಯಾಭ್ಯಾಸ. ಎಷ್ಟೋ ಜನಕ್ಕೆ ಫೀಸ್ ಕೊಟ್ಟೋ ಶಕ್ತಿ ಇರೋಲ್ಲ, ಡೊನೇಷನ್ ಕೊಡೋ ಶಕ್ತಿ ಇರೋ, ಆದರೂ ಕೂಡ ನಮ್ಮ ಮಕ್ಕಳು ಒಳ್ಳೆ ಕಡೆ ಓದಲಿ, ಚೆನ್ನಾಗಿ ಹೋಗಲಿ, ಅವ್ರ ಭವಿಷ್ಯ ಚೆನ್ನಾಗಿರಲಿ ಅಂತ ಮಾಡ್ತೀವಿ. ಹಾಗಿರಬೇಕಾದ್ರೆ ಉತ್ತಮ ಸಂಸ್ಕಾರವನ್ನು ಕೊಡಬೇಕು. ವಿದುರನ್ನ ಕೃಷ್ಣ ಹೇಳ್ತಾನೆ, ಮಹಾತ್ಮ ವಿದುರ. ವಿದುರ ಅಂತ ಹೇಳ್ತಾನೆ ಇರಲ್ಲ ಕೃಷ್ಣ, ಮಹಾತ್ಮ ವಿದುರ ಅಂತಾನೆ. ಅವನು ದಾಸಿ ಪುತ್ರ ಆದರೂ ಕೂಡ ಮಹಾತ್ಮ ವಿದುರ ಅಂತಾನೆ. ಅದೇ ದುರಹಂಕಾರಿಯಾದಂಥ ದುರ್ಯೋಧನ, ಅವನನ್ನ ಕ್ಷಕ್ತ ಅಂತ ಕರೀತಿರ್ತಾನೆ. ಕ್ಷಕ್ತ ಅಂದ್ರೆ ದಾಸಿ ಮಗನೇ ಅಂತ. ಬಹಳ ಕೆಟ್ಟ ಸ್ವಭಾವ ದುರ್ಯೋಧನ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ಮಹಾಭಾರತ ಶ್ಲೋಕ ಇದು. ದುರ್ಯೋಧನ ಹೇಳ್ತಾನೆ, ನನ್ ಧರ್ಮ ಏನು ಅಂತ ಗೊತ್ತಿದೆ, ನಾನು ಆಚರಣೆ ಮಾಡಲ್ಲ, ನಂಗದ್ರ ಇಷ್ಟ ಇಲ್ಲ. ಅಧರ್ಮ ಏನು ಅಂತ ಗೊತ್ತಿದೆ, ಅದು ನಾನು ಬಿಡಲ್ಲ, ಬಿಡಕ್ಕಾಗ್ತಿಲ್ಲ ಅಂತಾನೆ ದುರ್ಯೋಧನ. ತಂದೆ ತಾಯಿಗೆ ನಮಸ್ಕಾರ ಮಾಡಿದ್ರೆ ಪುಣ್ಯ ಇದೆ ಅಂತ ಗೊತ್ತು, ನಾನು ಮಾಡಲ್ಲ ಅಂತಾನೆ. ಇದನ್ನು ತಿನ್ನಬಾರ್ದು, ಇದನ್ನು ಕುಡಿಬಾರ್ದು ನಮ್ಗೆ ಗೊತ್ತು, ಅದನ್ನೇ ತಿಂತೀನಿ, ಅದನ್ನೇ ಕುಡಿತೀನಿ ಅಂತಾನೆ. ನೋಡಿ, ಆ ಬುದ್ಧಿ ಬರಬಾರ್ದೆಂದು ಮಕ್ಕಳಿಗೆ ನೀವು ಯಾವಾಗ ಈ ಪೋಷಣೆ ಮಾಡ್ತಿರೋ. ಯಾಕೆಂದ್ರೆ ಮಕ್ಕಳು ಬದುಕಿರೋವರೆಗೂ ನಾವೆಲ್ಲ ಬದುಕಿರೋ ಅಲ್ಲ, ಹೌದು ತಾನೆ? ಇವಾಗೆಲ್ಲ ಆರೋಗ್ಯ ಬಹಳ ಕಡಿಮೆ, ಆಯುಷ್ ಬಹಳ ಕಡಿಮೆ. ಮಕ್ಕಳು ಒಳ್ಳೆ ದೇವತೆಗಳ ಅನುಗ್ರಹ ಆಗಬೇಕು. ಅದಕ್ಕೆ ಹೇಳಿದ್ರು, ಸಕಾಲದಲ್ಲಿ ಸರಿಯಾದ ತಿಂಡಿ ಊಟ ಮಾಡಿಸ್ಬೇಕು. ಮಕ್ಕಳಲ್ಲಿ ಒಂದು ಡಿಸಿಪ್ಲಿನ್ ಇರಬೇಕು. ಏಳುವಾಗ, ಮಲ್ಕೊಳ್ಳುವಾಗ, ಕೂತ್ಕೊಳ್ಳುವಾಗ, ಮಾತಾಡುವಾಗ, ಬರೆಯುವಾಗ
ಇನ್ನೊಬ್ಬರ ಮಾತಾಡೋದು, ಸ್ವಲ್ಪ ದಿವಸ ಮಕ್ಕಳನ್ನ ತಿದ್ದಿ ಆಮೇಲೆ ಸರಿ ಹೋಗ್ಬಿಡ್ತಾರೆ ಮಕ್ಕಳು. ಧರ್ಮೋ ರಕ್ಷಿಸಿ ರಕ್ಷಿತ ಅಂದ್ರೆ ಅದೇ, ಆ ಧರ್ಮ ನಿಮ್ಮ ಮಕ್ಕಳನ್ನ ರಕ್ಷಣೆ ಮಾಡಿದ್ರೆ ಆ ಧರ್ಮನೇ ಮಕ್ಕಳನ್ನ ರಕ್ಷಣೆ ಮಾಡಿಬಿಡುತ್ತೆ. ಧರ್ಮಜ್ಞೋ ಧರ್ಮ ನಿರತಃ ಸಧರ್ಮ ಫಲಮಶ್ನುತೆ. ಪರಮೇಶ್ವರ ಪಾರ್ವತಿಗೆ ಹೇಳ್ತಾನೆ ಮಾತು, ಧರ್ಮಜ್ಞೋ ಧರ್ಮ ನಿರತಃ ಸಧರ್ಮ ಫಲಮಶ್ನುತೆ. ಯಾರು ಧರ್ಮದಿಂದ ನಡೀತಾರೆ ಧರ್ಮದ ಫಲ ಸಿಕ್ಕೇ ಸಿಗುತ್ತೆ ಪಾರ್ವತಿಯವರಿಗೆ, ಇದಲ್ಲೇನು ಸಂಶಯನೇ ಇಲ್ಲ. ಧರ್ಮದ ಫಲ ಸಿಗುತ್ತೆ ಅವರಿಗೆ. ಕಷ್ಟಪಟ್ಟು ಮಕ್ಕಳು ಓದಿದಾಗ ನೀವು ಚೆನ್ನಾಗಿ ಮಕ್ಕಳನ್ನ ತಯಾರು ಮಾಡಿದ್ರೆ ಅವ್ರ ಭವಿಷ್ಯ ಆನಂದವಾಗಿರುತ್ತೆ, ನೀವು ಆನಂದವಾಗಿರ್ತೀರ. ಇರೋ ಎಷ್ಟೋ ಮಕ್ಕಳು ಒಳ್ಳೊಳ್ಳೆ ಡಾಕ್ಟರ್ ಆಗ್ಬೋದು ಅಲ್ವಾ, ಒಳ್ಳೊಳ್ಳೆ IAS ಆಫೀಸರ್ಸ್ ಆಗ್ಬೋದು, ಪೈಲಟ್ಗಳಾಗ್ಬೋದು, ಸೈಂಟಿಸ್ಟ್ ಆಗ್ಬೋದು, ನಮ್ಗೇನು ಗೊತ್ತಿದೆ ಅಲ್ವಾ. ಒಳ್ಳೆ ಎಜುಕೇಶನ್ ಕೊಡಿ ಮಕ್ಕಳಿಗೆ, ಆಮೇಲೆ ನೀವೇ ಆನಂದ ಪಡ್ತೀರ. ನಮ್ಮ ಮಗು ಎಂಥ ಸ್ಥಾನದಲ್ಲಿದೆ. ನಾನು ಪ್ರತಿ ಸಲ ಹೇಳುತ್ತೇನೆ, 1 kg ಗೋಲ್ಡ್ ಇಟ್ಕೊಳ್ಳೋಕ್ಕಿಂತ ಮನೆಯಲ್ಲಿ ನಮ್ಮ ಮಗು ಯಾವ್ದಾದ್ರು ಸಬ್ಜೆಕ್ಟ್ ನಲ್ಲಿ ಹೈಯೆಸ್ಟ್ ರ್ಯಾಂಕ್ ಬಂದು 1 ಗ್ರಾಮ್ ಗೋಲ್ಡ್ ಮೆಡಲ್ ತಗೊಂಡ್ರೆ ದಟ್ ಈಸ್ ಗ್ರೇಟ್ ಅಲ್ವಾ. ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಲ್ಲಿ ಹೈಯೆಸ್ಟ್ ರ್ಯಾಂಕ್ ಬಂದು ಒಂದು ಶಾಲೆನಲ್ಲಿ ಗೋಲ್ಡ್ ಮೆಡಲ್ ತಗೊಂಡ್ರೆ 1 ಗ್ರಾಮ್ ಗೋಲ್ಡ್ ಮೆಡಲ್ ಇರ್ಬೋದು, ಅದು ಗ್ರೇಟ್. ನೀವು ಮನೇಲಿ ಅರ್ಧ kg 1 kg ಚಿನ್ನ ಇಟ್ಕೊಂಡ್ರಕ್ಕಿಂತ ಇದು ಗ್ರೇಟ್. ಮಕ್ಕಳನ್ನ ತಯಾರು ಮಾಡಿ ನಮ್ಮ ದೇಶಕ್ಕೆ ಉತ್ತಮ ಪ್ರಜೆಗಳನ್ನು ಕೊಡಬೇಕು. ಈ ಶಾಲೆ ಯಾತಕ್ಕೋಸ್ಕರ ಮಾಡ್ತಾರೆ? ಇಷ್ಟೆಲ್ಲವೂ ಕಷ್ಟಪಟ್ಟು ನಿಮ್ಮನ್ನೆಲ್ಲ ಕರೆದು ಯೋಜನೆ ಮಾಡಿ ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಇಂಥ ಮಹಾತ್ಮರು ನಿರ್ಮಾಣ ಆಗಬೇಕು ರಾಷ್ಟ್ರಕ್ಕೆ. ನಮ್ಮ ಶಾಲೆ ಮಕ್ಕಳು ಈ ನಾಳೆ ಯೋಗ ಕಾರ್ಯ ಮಾಡ್ತಾ ಇದ್ದಾರೆ. ಯೋಗದಲ್ಲಿ ಯಾರು ಡಾಕ್ಟರೇಟ್ ಮಾಡಿದ್ದಾರೆ ಇಲ್ಲೇ ಓದಿ, ಇದೇ ಶಾಲೆಯಲ್ಲಿ ಓದಿ ಮುಂದೆ ಬಂದು ಯೋಗದಲ್ಲಿ ಯಾರು ಡಾಕ್ಟರೇಟ್ ಮಾಡಿದ್ದಾರೆ ಅವ್ರನ್ನ ಚೀಫ್ ಗೆಸ್ಟ್ ಆಗಿ ಕರೆದಿದ್ದಾರೆ. ನಾಳೆ ಇದೇ ಶಾಲೆ ಮಕ್ಕಳು ಇಲ್ಲೇ ಓದ್ತಾರೆ. ಗ್ರೇಟ್ ಅಲ್ವಾ ಅದು? ಆ ಮಕ್ಕಳಿಗೆ ಎಷ್ಟು ಸಂತೋಷ. ಎಲ್ಲೆಲ್ಲೋ ಮೂಲೆಯಲ್ಲಿದ್ದಾರೆ, ಅವರು ನಾಳೆ ಬರ್ತಾ ಇದ್ದಾರೆ. ಇವರು ಮಕ್ಕಳೆಲ್ಲ ಯೋಗ ಮಾಡೋ ನೋಡಿ, ನಮ್ಮ ಶಾಲೆಯಲ್ಲಿ ಓದಿದವರು ಇವರು ಡಾಕ್ಟರೇಟ್ ಪಡ್ತಿದ್ದಾರೆ, ಅವ್ರು ಯೋಗ ಮಾಡ್ತಾರೆ ನೋಡಿ. ಮಕ್ಕಳ ಒಂದು ಮಾರ್ಗದರ್ಶನ ಅಲ್ವಾ? ನಮಗೂ ಸಂತೋಷ ಅಲ್ವಾ? ನಮ್ಮ ಮಕ್ಕಳು ಈ ಮಟ್ಟಕ್ಕೆ ಸದ್ಯ ಕಷ್ಟಪಟ್ಟಿದ್ದಕ್ಕೆ ನಮ್ಮ ಮಕ್ಕಳನ್ನ ಪಡೆದಕ್ಕೆ ಸಾರ್ಥಕ ಆಯಿತು. ಆದರೆ ನಾವು ಸ್ವಲ್ಪ ಅದಕ್ಕೆ ಸ್ಯಾಕ್ರಿಫೈಸ್ ಮಾಡಬೇಕು, ಶ್ರಮ ವಹಿಸಬೇಕು. ಗಂಡ ಹೆಂಡತಿ ಮಾತಾಡುವಾಗ ಮಕ್ಕಳಿಗೆ ಸಮಯ ಕೊಡಿ. ತಂದೆ ಆದವರು ತಾಯಿಯವರು ಎಲ್ಲೋ ಹರಟೆ ಹೊಡಿತಾ ಇರಬಾರ್ದು. ತಂದೆ ಆದವರು ಹೊರಟೆ ಎಲ್ಲ ವಾರಕ್ಕೊಂದ್ಸಲಿ ನೋಡೋದು, ಮಕ್ಕಳು ಯಾವಾಗಲೂ ನೋಡೋದು, ಹಾಗೆ ಮಾಡಬೇಕು. ಮಕ್ಕಳ ಜೊತೆಗೆ ಇರಬೇಕು, ಅವ್ರು ಬೆರಿಬೇಕು. ಮಕ್ಕಳಿಗೋಸ್ಕರ ಸ್ವಲ್ಪ ಸಮಯ ಕೊಡಬೇಕು. ಮಕ್ಕಳೆಲ್ಲ ಡಿಸಿಪ್ಲಿನ್ ಡೆವಲಪ್ ಆಗಬೇಕು. ಕೆಟ್ಟ ಶಬ್ದಗಳು ಮಕ್ಕಳು ಬಾಯಲ್ಲಿ ಬರಬಾರ್ದು. ಕೆಟ್ಟ ಅನಾಚಾರಗಳು, ಅವ್ರು ನಿಂದನೆ ಮಾಡ್ತೀನಿ, ಅವ್ರು ಹೊಡಿತೀನಿ, ರುಚಿಸ್ತೀನಿ ಅನ್ನುವಂಥ ಭಾವನೆಗಳು ಮಕ್ಕಳಲ್ಲಿ ಬರಬಾರ್ದು ಅಂತ ಹೇಳಿ ಕಡೆಯ ಒಂದು ಸಣ್ಣ ಘಟನೆ ಹೇಳಿ ನಾನು ಹೋಗ್ತಾ ಇದ್ದೇನೆ. ಎಲ್ಲ ನಿಮ್ಮ ಮನೆ ದೇವರು ನೆನೆಸ್ಕೊಳ್ಳಿ. ಕಡೆಯ ಒಂದು ಇನ್ಸಿಡೆಂಟ್, ತಂಜಾವೂರಲ್ಲಿ ಒಂದು ಘಟನೆ ಆಯಿತು. ಯಾರೋ ಒಬ್ಬ ದೊಡ್ಡ ವಿದ್ವಾಂಸರು, ಆ ವಿದ್ವಾಂಸರು ತೀರ್ಕೊಂಡ್ಬಿಟ್ರು. ಆ ಮನೆಯನ್ನ ಮೆಮೋರಿಯಲ್ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರು. ಅವರ ಫಾಲೋವರ್ಸ್ ಎಲ್ಲ ಒಂದು ಮೆಮೋರಿಯಲ್ ಮಾಡಬೇಕು, ಅದಕ್ಕೆ ಹಣ ಬೇಕಲ್ಲ. ಅವ್ರ ಮನೆಯಲ್ಲಿ ಕೆಲವು ಇದನ್ನೆಲ್ಲ ಹರಾಜು ಹಾಕೋದು. ಅದರೊಂದು ವೀಣೆನ ಹರಾಜು ಹಾಕೋದು. ಆ ವೀಣೆ ಎಲ್ಲ ಧೂಳು ಕೂತ್ಕೊಂಡ್ಬಿಟ್ಟಿತ್ತು, ತಂತಿ ಕಿತ್ತು ಹೋಗಿತ್ತು.